ಬೇರೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಭಾಳ ಸುದ್ದಿಯನ್ನು ಮಾಡ್ತಾ ಇದೆ. ಸುದ್ದಿ ಅಂತಂದರೆ ಅನೇಕ ಸಾರ್ವಜನಿಕರು, ಪರಿಸರಾಸಕ್ತರು ಎಲ್ಲರೂ ಕೂಡ ಈ ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಬಳಗ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಅದರಲ್ಲೂ ಕೂಡ ಈಶ್ವರಪ್ಪನವರ ನೇತೃತ್ವ ನಮಗೆ ಅಗತ್ಯವಾಗಿ ಬೇಕಾಗಿತ್ತು. ಅಂಥವರು ನಮ್ಮ ಬೆಂಬಲಕ್ಕಾಗಿ ನಿಂತಿದ್ದಾರೆ. ಸ್ನೇಹಿತರೆ, ಇದೇ 16/4/2026 ಬೆಳಗ್ಗೆ 10:30 ಗಂಟೆಗೆ ನಾವು ಫ್ರೀಡಮ್ ಪಾರ್ಕ್ನಿಂದ ಶಿವಮೊಗ್ಗದಲ್ಲಿ ಒಂದು ಸುತ್ತು ಸೈಕಲ್ಗಳ, ಸ್ಕೂಟರ್ಗಳ, ಬೈಕ್ಗಳ ಮತ್ತು ಕಾರುಗಳ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಸೈಕಲ್ ಮೂಲಕ, ಸ್ಕೂಟರ್ ಮೂಲಕ, ಕಾರಿನ ಮೂಲಕ, ಈ ಬೈಕ್ಗಳ ಮೂಲಕ ಈ ಜಾಥಾದಲ್ಲಿ ಭಾಗವಹಿಸಬೇಕಾಗಿದೆ. ನಾವು ಇದ್ರ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಕೂಡ ಈ ಪಶ್ಚಿಮ ಘಟ್ಟದ ಪ್ರಮುಖ ಒಂದು ಯೋಜನೆ ಆಗಿರ್ತಕ್ಕಂಥ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ತಕ್ಷಣವೇ ಅವರು ಅದನ್ನು ಕೈ ಬಿಡಬೇಕು. ಯಾವ ಕಾರಣಕ್ಕೂ ಕೂಡ ಅದನ್ನು ಮುಂದುವರಿಸಬಾರ್ದು. ಮತ್ತೆ ಈ ಸುದ್ದಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲೂ ಕೂಡ ಈ ಪ್ರಾಜೆಕ್ಟಿನ ಸುದ್ದಿ ಒಂದು ಮೇಲ್ನೋಟಕ್ಕೆ ಬರಬಾರ್ದು ಅಥವಾ ಮುಖ್ಯ ಹಂತಕ್ಕೆ ಬರಬಾರ್ದು. ಅದು ಕೊನೆಗೊಳ್ಳಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ. ಹಾಗಾಗಿ ಮುಖ್ಯ ಉದ್ದೇಶ ಈ ವಾಹನಗಳ ಒಂದು ಜಾಥಾ. ಹಾಗಾಗಿ ಎಲ್ಲರೂ ಕೂಡ ಈ ವಾಹನಗಳ ಜಾಥಾದಲ್ಲಿ, ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಶೇಖರ್ ಗೌಳರ್ ಅಂತ.